ನಾನಿವತ್ತು ವಿಶೇಷವಾಗಿ ಲಕ್ಷ್ಮೀ ದೇವ್ರಿಗೆ ಮಡ್ಲಕ್ಕಿ ತುಂಬಿಸಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷ ನಮ್ಮ ಮನೆ ಹೆಣ್ಣು ದೇವ್ರಿಗೆ ಈ ಥರ ಮಡ್ಲಕ್ಕಿ ತುಂಬಿಸೋದ್ರಿಂದ ಮನೆಯಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ ಎಲ್ಲ ಸಿಗತ್ತೆ. ಮಡ್ಲಕ್ಕಿ ತುಂಬಿಸೋ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಗ್ರೋಸರಿ ಶಾಪಿಗೆ ಬಂದಿದ್ದೀನಿ. ಮನೆಯಲ್ಲಿನ ಎಲ್ಲ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಂಡು ದೇವ್ರಿಗೆ ಕೊಡೋದು ಅದು ತುಂಬ ಒಳ್ಳೆಯದು. ಆದರೆ ನನಗಿಲ್ಲಿ ಆ ಥರ ಚಾನ್ಸ್ ಇಲ್ಲ. ಈ ಗ್ರಾಸರಿ ಶಾಪಿಂದನೇ ಡೈರೆಕ್ಟಾಗಿ ನಾನೆಲ್ಲ ಐಟಮ್ಸ್ನ ಪರ್ಚೇಸ್ ಮಾಡಿ ದೇವಸ್ಥಾನದಲ್ಲಿ ಒಂದು ತಟ್ಟೆ ಇಸ್ಕೊಂಡು ಆಮೇಲೆ ಅದ್ರ ತುಂಬ ನಾನು ಜೋಡಿಸ್ಕೊಂಡಿದ್ದೀನಿ. ಯಾವುದೇ ಪ್ಯಾಕೆಟ್ಸ್ ಓಪನ್ ಮಾಡೋ ಹಾಗಿಲ್ಲ, ಹಾಗೇನೆ ಕೊಡ್ತಾ ಇದ್ದೀನಿ. ಎಲೆ ಅಡಿಕೆ, ಅರಿಶಿನ ಕೊಂಬು, ಅರಿಶಿನ ದಾರ, ಅರಿಶಿನ ಕುಂಕುಮ, ಹೂವು, ಹಣ್ಣು, ಬಳೆ, ಅಕ್ಕಿ, ಬ್ಲೌಸ್ ಪೀಸು, ಇದ್ರ ಜೊತೆಯಲ್ಲಿ ನಮ್ಮ ಕೈಲಾದಷ್ಟು ದುಡ್ಡು ಇಟ್ಬಿಟ್ಟು ಮಡ್ಲಕ್ಕಿ ತುಂಬ್ತಿದ್ದೀನಿ. ಎಷ್ಟೊಂದು ವರ್ಷ ಆಯಿತು ಇಂಡಿಯಾ ಬಿಟ್ಟು ಬಂದು. ಹೋದಾಗೆಲ್ಲ ಒಂದು ತಿಂಗಳಂಗೆ ಇದು ಬರ್ತಿದ್ವಿ. ಆದರೆ ಈ ಸರಿ ಇಂಡಿಯಾಗೆ ಹೋದಾಗ ಅಪ್ಪ ಅಮ್ಮ ಅತ್ತೆ ಮಾವ ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವು ಲೇಟಾಗಿ ಬರ್ತಾ ಇದೀವಿ. ಅಲ್ಲಿವರೆಗೂ ದೀಪಿಕಾಸ್ ಮನೆ ತಿಂಡಿ ಕಿಚನ್ ಕ್ಲೋಸ್ ಇರುತ್ತೆ. ಬಂದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹೋಗೋಕ್ಕೂ ಮುಂಚೆ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಕೈ ಮುಗ್ದಿದ್ದೀನಿ.